ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ವೈಯಕ್ತಿಕ ಕ್ರೋಢೀಕೃತ ದಾಖಲೆಗಳ ನಿರ್ವಹಣೆ ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ಶಿಕ್ಷಕರಿಗೆ ಅತ್ಯಂತ ಉಪಯುಕ್ತಕಾರಿಯಾದಂತಹ ವಿಡಿಯೋ ಆಗಿದೆ ಸ್ನೇಹಿತರೆ. ಬನ್ನಿ ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. FA1, FA2, SA1, FA3, FA4, SA2 ಕ್ರೋಢೀಕೃತ ನಮೂನೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ನಾವು ಬರ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ನಾಳೆಗೆ ನಾವು ಮಾರ್ಕ್ಸ್ ಕಾರ್ಡ್ ಬರೆಯೋದಕ್ಕೆ ವೈಯಕ್ತಿಕ ಕ್ರೋಢೀಕೃತ ದಾಖಲೆಗಳನ್ನು ಬರೀಬೇಕಾದ್ರೆ ಇದು ಅತ್ಯಂತ ಉಪಯುಕ್ತಕಾರಿಯಾಗುತ್ತೆ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಫಸ್ಟ್ 2023-24 ಅಲ್ಲಿ ನಾನು ಬರೆದಿದ್ದೀನಿ ಯಾವುದಂತ ಹೇಳಿ. ನೆಕ್ಸ್ಟ್ ತರಗತಿ ಬರಿಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಸ್ಟೂಡೆಂಟ್ಸ್ ನೇಮ್, ವಿದ್ಯಾರ್ಥಿಗಳ ಹೆಸರನ್ನು ಬರೀಬೇಕು. ಸೀರಿಯಲ್ ನಂಬರು ಅದ್ರ ಪಕ್ಕದ ಕಾಲಮ್ದಲ್ಲಿ ನಾವು ವಿದ್ಯಾರ್ಥಿಗಳ ಹೆಸರನ್ನು ಬರ್ಕೋಬೇಕು ಸ್ನೇಹಿತರೆ. ನೋಡಿ, ಮುಂದಿನದಾಗಿ ನೆಕ್ಸ್ಟು ಇಲ್ಲಿ ವಿಷಯಗಳನ್ನು ಹಾಕಬೇಕು. ಅದ್ರ ಕೆಳಗೆ ನೋಡಿರಿ, ನಾನು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಹಾಕಿದ್ದೀನಿ, ಪರ್ಸೆಂಟೇಜು ಗ್ರೇಡು. ಕನ್ನಡ ಪರ್ಸೆಂಟೇಜು ಗ್ರೇಡು. ಅದೇ ರೀತಿಯಾಗಿ ಮ್ಯಾಥ್ಸು ಪರ್ಸೆಂಟೇಜು ಗ್ರೇಡು. EVS ಪರ್ಸೆಂಟೇಜು ಗ್ರೇಡು. ಆಮೇಲೆ ಗ್ರ್ಯಾಂಡ್ ಟೋಟಲ್ ಅದು 60ಗೆ ಎಷ್ಟು ತೊಗೊಂಡಿದ್ದಾರೆ ಅನ್ನೋದನ್ನು ಪರ್ಸೆಂಟೇಜು ಗ್ರೇಡು. ನೆಕ್ಸ್ಟು ಪರ್ಸೆಂಟೇಜ್ ನೋಡಿ 100ಗೆ, ಇದನ್ನೆಲ್ಲ 100ಗೆ ಮಾಡ್ಕೋಬೇಕು ಅದು. ನೆಕ್ಸ್ಟು ಗ್ರೇಡು, ಅಟೆಂಡೆನ್ಸನ್ನು ಹಾಕಬೇಕು ಸ್ನೇಹಿತರೆ. ನೋಡಿ, ಇಲ್ಲಿ ಪರ್ಸೆಂಟೇಜ್ ಇರೋಲ್ಲಿ ನಾವು ಅಂಕಗಳು ಅಂದರೆ 20ಕ್ಕೆ ಮಾಡಿರ್ತೀವಲ್ಲ ಟೆಸ್ಟ್ ತೊಗೊಂಡು ಅದು 15ಕ್ಕೆ ಕನ್ವರ್ಟ್ ಮಾಡಿಕೊಂಡು ಮಾಡಿರುವಂಥ ಅಂಕಗಳು. ಇಲ್ಲಿ ಪರ್ಸೆಂಟೇಜು ಗ್ರೇಡು ಅದ್ರ ಪಕ್ಕಕ್ಕೆ, ಅಲ್ಲಿನೂ ಹಂಗೆ ಪರ್ಸೆಂಟೇಜು ಗ್ರೇಡು ಈ ಥರ ಹಾಕ್ತಾ ಹೋಗಬೇಕು. ನೆಕ್ಸ್ಟ್ ನೋಡಿ, ಇವಿಷ್ಟನ್ನು ನಾವು ಕೂಡಿಸಿದಾಗ ಎಷ್ಟು ಅಂಕಗಳು ಬರುತ್ತೋ ಅದನ್ನು ಅಲ್ಲಿ ಹಾಕಬೇಕಾಗುತ್ತೆ. 9 + 9 + 9 ಅಲ್ಲಿ ಲಾಸ್ಟು 9 × 4 36. ಆಮೇಲೆ 100ಗೆ ಎಷ್ಟಾಗುತ್ತೆ ಅನ್ನೋದನ್ನು ಅಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇದನ್ನು ಕೂಡ ಮಾಡಬೇಕು. ನೋಡಿರಿ, 15ಕ್ಕೆ ಎಷ್ಟು ಅಂಕಗಳನ್ನು ತೊಗೊಂಡಿದ್ದಾನೆ, ಪರ್ಸೆಂಟೇಜು ಗ್ರೇಡು ಈ ಥರ ಪರ್ಸೆಂಟೇಜು ಗ್ರೇಡ್ ಹಾಕಿ ನೆಕ್ಸ್ಟ್ ಏನು ಮಾಡಬೇಕು, ಇವಿಷ್ಟು 4 ಸಬ್ಜೆಕ್ಟನ್ನು ಕೂಡಿಸಿ ಇಲ್ಲಿ ಹಾಕಬೇಕು 60ಕ್ಕೆ. ಇದು 78 ಅಂತ ಹಾಕಿದ್ದೀನಲ್ಲ ಅದನ್ನು 60ಗೆ ಕನ್ವರ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಅಂದರೆ 100ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಪಡ್ಕೊಂಡಿರುವಂಥ ಅಂಕಗಳನ್ನು ನಾವು ಯಾವ ಥರ ಅಂದರೆ 15ಗೆ ಯಾವ ಥರ ಕನ್ವರ್ಟ್ ಮಾಡ್ಬೇಕಂದ್ರೆ, ನಾವು ಎಕ್ಸಾಂಪಲ್ಲು 25ಕ್ಕೆ ಎಕ್ಸಾಮ್ ತೊಂದರೆ ಟೆಸ್ಟ್ ತೊಗೊಂಡ್ಬಿಟ್ಟು ಅದನ್ನು ನಾವು 15ಕ್ಕೆ ಯಾವ ಥರ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದೇ ಥರ 20ಗೆ ಯಾವ ಥರ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಯಾರಿಗೆ ಅರ್ಥ ಆಗ್ತಿಲ್ಲ ಹಿಂದಿನ ಒಂದು ವೀಡಿಯೋನ ದಯವಿಟ್ಟು ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ನಾವು ಮುಂದಿನದಾಗಿ ನೋಡಿರಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಸೆಕೆಂಡ್ ಅಂತೇಳಿ ನಾನು ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ನೀವು ಅದೇ ಇದರಲ್ಲಿ ಕೂಡ ನೀವು ಅಲ್ಲೇ ಜಾಗ ಇತ್ತು ಅಂತಂದರೆ FA1 FA2 ಎರಡನ್ನು ಮಾಡ್ಕೋಬೋದು ಸ್ನೇಹಿತರೆ. ಅದನ್ನು ನೋಡಿ, ಸೀರಿಯಲ್ ನಂಬರು, ಸ್ಟೂಡೆಂಟ್ ನೇಮು, ಆಮೇಲೆ ಇಂಗ್ಲೀಷು, ಕನ್ನಡ, ಮ್ಯಾಥ್ಸು, ಪರ್ಸೆಂಟೇಜು ಗ್ರೇಡು ಅಂದರೆ 15ಕ್ಕೆ ತೊಗೊಂಡಿರೋದು, ಮ್ಯಾಥ್ಸ್, EVS, ಗ್ರ್ಯಾಂಡ್ ಟೋಟಲ್ಲು, ಪರ್ಸೆಂಟೇಜು ಗ್ರೇಡು, ಅಟೆಂಡೆನ್ಸ್. ಅದೇ ಥರ ಸೇಮ್ ಹಿಂದಿನ ಒಂದು ಇದರಲ್ಲಿ ಮಾಡ್ಕೊಂಡಿದ್ವಲ್ಲ ಅದೇ ಥರ ಮಾಡ್ಕೋಬೇಕಿಲ್ಲಿ. ನೋಡಿರಿ, 15ಕ್ಕೆ ಎಷ್ಟು ತೊಗೊಂಡಿದ್ದಾನೆ ಆ ವಿದ್ಯಾರ್ಥಿ ಅನ್ನೋದನ್ನು ನಾನು ಇಲ್ಲಿ ಬರೆದಿದ್ದೀನಿ. 11 ತೊಗೊಂಡಿದ್ದಾನೆ. ಆಮೇಲೆ ಇದನ್ನು ಕೂಡ ನಾವು 60ಗೆ ತೊಗೋಬೇಕು ಸ್ನೇಹಿತರೆ. ಆಮೇಲೆ ಪರ್ಸೆಂಟೇಜ್ 100ಗೆ ಮಾಡ್ಕೋಬೇಕು. ಆಮೇಲೆ ಏನು ಗ್ರೇಡ್ ತೊಗೊಂಡಿದ್ದಾನೆ ನೋಡಿರಿ, 15ಗೆ 12 ತೊಗೊಂಡಿದ್ದಾನೆ. 12ಗೆ ಯಾವ ಗ್ರೇಡ್ ಬರುತ್ತೆ ಅನ್ನೋದನ್ನು ಕೂಡ ನಾನು ಹಿಂದಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ತಪ್ಪದೆ ಆ ಒಂದು ವೀಡಿಯೋಗಳನ್ನು ನೋಡಿ ಈ ಥರ ಮಾಡಿಕೊಂಡು ಅದು ಇಷ್ಟನ್ನು ಎಡಿಷನ್ ಮಾಡಿದಾಗ ಅಲ್ಲಿ 51 ಬರುತ್ತೆ. 51ಗೆ ಯಾವ ಗ್ರೇಡ್ ಬರುತ್ತೆ ಅನ್ನೋದನ್ನು ನಾವು ಮಾಡ್ಬೋದು. ಅದು ನೆಕ್ಸ್ಟ್ 51ಅನ್ನು ನಾವೇನು ಮಾಡ್ಕೋಬೇಕು, 100ಗೆ ಅಂದರೆ 100ಗೆ ಕನ್ವರ್ಟ್ ಮಾಡಿಕೊಂಡಾಗ ಎಷ್ಟಾಗುತ್ತೆ ಅಂತಂದರೆ 85% ಬರುತ್ತೆ ಸ್ನೇಹಿತರೆ. ಈ ಥರ ನಾವು ಮಾಡ್ಕೋಬೋದು. ಅದು FA2 ಆಯಿತು ಸ್ನೇಹಿತರೆ. ಅದರಂಗೆ ನಾವು ಫಸ್ಟ್ ಸಮ್ಮೇಟಿವ್ ಅಸೆಸ್ಮೆಂಟ್ SA1ಅನ್ನು ಕೂಡ ನಾವು ಅದೇ ಥರ ಸೇಮ್ ಪ್ರೊಸೀಜರ್ ಅದೇ ಥರ ಮಾಡ್ಕೋಬೋದು. ಮೊದಲು ಸೀರಿಯಲ್ ನಂಬರನ್ನು ಹಾಕ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಸ್ಟೂಡೆಂಟ್ ನೇಮ್ ಬರ್ಕೋಬೇಕು. ಇಲ್ಲಿ ಸಬ್ಜೆಕ್ಟ್ ಅಲ್ಲಿ ನಾವು 15ಗೆ ಬರ್ಕೊಂಡಿದ್ವಿ, ಇಲ್ಲಿ ನಾವೇನು ಮಾಡ್ಕೋಬೇಕು 20ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, 20 ಅಂತ ಬರ್ಕೊಂಡಿದ್ದೀನಿ. ಕನ್ನಡ, ಮ್ಯಾಥ್ಸು, EVS, ಟೋಟಲ್ ಅಲ್ಲಿ ನಾವೇನು ಮಾಡಿದ್ವಿ 60 ಅಂತ ತೊಗೊಂಡಿದ್ವಿ ಗ್ರ್ಯಾಂಡ್ ಟೋಟಲನ್ನು. ಇಲ್ಲಿ ಏನಾಗುತ್ತೆ ಅಂತಂದರೆ 20, 20, 24 ಸಬ್ಜೆಕ್ಟನ್ನು ನಾವು ಆ್ಯಡ್ ಮಾಡಿದಾಗ ಎಷ್ಟು ಮಾರ್ಕ್ಸಿಗೆ ಆಗುತ್ತೆ ಅಂತಂದರೆ 80 ಮಾರ್ಕ್ಸಿಗೆ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಅಲ್ಲಿ ನನ್ನ ಮಾರ್ಕ್ಸ್ ಅಂದರೆ 80 ಮಾರ್ಕ್ಸು ವಿತ್ ಗ್ರ್ಯಾಂಡ್ ಟೋಟಲ್ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ನೋಡಿ, 20ಕ್ಕೆ ಎಷ್ಟು ತೊಗೊಂಡಿದ್ದಾನೆ ಅನ್ನೋದನ್ನು ನಾನು ಇಲ್ಲಿ ಬರೆದಿದ್ದೀನಿ 20ಗೆ. ನೋಡಿ, ಅದೇ ಥರ ಇಲ್ಲಿ ಮ್ಯಾಥ್ಸು, EVS ಎಲ್ಲ ಬರ್ಕೊಂಡು
ಅವು ಇಷ್ಟನ್ನು ನಾವು ಎಡಿಷನ್ ಮಾಡಿದಾಗ 80ಗೆ ಎಷ್ಟು ತೊಗೊಂಡಿದ್ದಾನೆ ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ. ಆ 80ಗೆ ಅವ್ನು ತೊಗೊಂಡಿರೋವಂಥ ಅಂಕಗಳಿಗೆ ಯಾವ ಗ್ರೇಡ್ ಬರುತ್ತೆ ಅನ್ನೋದನ್ನು ನಾವೇನು ಮಾಡಿದ್ದೀನಿ ಬರೆದಿದ್ದೀನಿ. ಈ 66 ಇದೆಯಲ್ಲ ಅದನ್ನು ನಾವು ಏನು ಮಾಡಬೇಕು 100ಗೆ ಮಾಡ್ಕೋಬೇಕು ಸ್ನೇಹಿತರೆ. 100ಗೆ 83% ತೊಗೊಂಡಿದ್ದಾನೆ, ಅದಕ್ಕೆ ಯಾವ ಗ್ರೇಡ್ ಬರುತ್ತೆ ಅನ್ನೋದನ್ನು ನಾವು ಮಾಡ್ಕೋಬೇಕು. ಇದೇ ಥರ ಸೇಮ್ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಮಾಡಿಟ್ಕೊಂಡ್ಬಿಟ್ರೆ ತುಂಬ ಸರಳವಾಗುತ್ತೆ ಸ್ನೇಹಿತರೆ. ದಾಖಲೆಗಳನ್ನು ಬರಿಬೇಕಾದ್ರೆ ತುಂಬ ಸರಳವಾಗುತ್ತೆ. ಇದು ಫಸ್ಟ್ ಸಮೇಟಿವ್ ಅಸೆಸ್ಮೆಂಟ್ ಸಂಬಂಧಪಟ್ಟಿದ್ದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ಥರ ನಾವು ಥರ್ಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನೋದನ್ನು ನಾವು ಮಾಡ್ಕೋಬೇಕು. ಫಸ್ಟ್ ಆಯಿತು, ಸೆಕೆಂಡ್ ಆಯಿತು, ಥರ್ಡ್ ಸೇಮ್ ಸ್ನೇಹಿತರೆ ಅದೇ ಥರ ಬರ್ಕೋಬೇಕು. ನೋಡಿ ಬರ್ಕೊಂಡಿದ್ದೀನಿ ನಾನು. ಎಸ್ಸೆ 1, ಸ್ಟೂಡೆಂಟ್ ನೇಮು, ಸಬ್ಜೆಕ್ಟ್ಸು, ಮ್ಯಾಥ್ಸು, EVS, ಆಮೇಲೆ ಕನ್ನಡ, ಇಂಗ್ಲೀಷು ಅನ್ನೋದನ್ನು ನಾನು ಬರ್ಕೊಂಡಿದ್ದೀನಿ. ಹಾಗೆ ಸೇಮ್ ಅಂದರೆ ನಾವು ಕನ್ವರ್ಟ್ ಮಾಡ್ಕೊಂಡಿರೋಂಥ ಅಂಕಗಳು ವಿತ್ ಗ್ರೇಡ್ ಬರ್ಕೋಬೇಕು ಸ್ನೇಹಿತರೆ 60ಗೆ. ಯಾಕಂತಂದರೆ ಫಾರ್ಮೇಟಿವ್ ಅಸೆಸ್ಮೆಂಟನ್ನು ನಾವು 60 ಕನ್ವರ್ಟ್ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಪರ್ಸೆಂಟೇಜು ಗ್ರೇಡ್ ಸೇಮ್ ತೊಗೊಂಡಿರುವಂಥ ಅಂಕಗಳು ಇಷ್ಟು ತೊಗೊಂಡಿರೋ ಅಂಕಗಳನ್ನು ನಾವೇನು ಮಾಡಬೇಕು ಆ್ಯಡ್ ಮಾಡಿ ಅಲ್ಲಿ ಬರಿಬೇಕಾಗುತ್ತೆ ಸ್ನೇಹಿತರೆ. 60ಗೆ ಎಷ್ಟು ತೊಗೊಂಡಿದ್ದಾನೋ ಅದನ್ನು ನಾವು ಕನ್ವರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಪರ್ಸೆಂಟೇಜ್ ಬರುತ್ತೆ. ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ ಥರ್ಡ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿ ಫೋರ್ತ್ ಫಾರ್ಮೇಟಿವ್ ಅಸೆಸ್ಮೆಂಟ್ 2023-24 ಸ್ನೇಹಿತರೆ. ಸೇಮ್ ಅದು ಹೆಂಗೆ ಮಾಡಿದ್ವಲ್ಲ ಹಿಂದೆ ಅದೇ ಥರ ಇಲ್ಲಿನ ಮಾಡ್ಕೋಬೋದು ಸ್ನೇಹಿತರೆ. ಅದನ್ನು ಹಿಂಗೆ ಮಾಡ್ಕೋಬೇಕಾಗುತ್ತೆ ನೋಡಿರಿ. ಸೇಮ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಥರ ನೀವು FA1, FA2 ಮಾಡ್ಕೋಬೋದು. ನೆಕ್ಸ್ಟು ಸಮೇಟಿವ್ ಅಸೆಸ್ಮೆಂಟು ಸೆಕೆಂಡ್ ನೋಡಿ, ಫಸ್ಟ್ ಅಲ್ಲಿ ತೋರಿಸಿದ್ನಲ್ಲ ಅದೇ ಥರ ಸೇಮ್ ಸಮೇಟಿವ್ ಅಸೆಸ್ಮೆಂಟ್ಗಳು ಫಸ್ಟು ಸೆಕೆಂಡ್ ಸೇಮ್ ಇರುತ್ತೆ. 20ಗೆ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ನಾವು 20ಗೆ ಬರ್ಕೊಂಡಿದ್ದೀನಿ. 4 ಸಬ್ಜೆಕ್ಟನ್ನು 20ಗೆ ಬರ್ಕೊಂಡು ಗ್ರ್ಯಾಂಡ್ ಟೋಟಲ್ 80ಗೆ ಎಷ್ಟು ತೊಗೊತಾನೆ ಅಷ್ಟು. ನೆಕ್ಸ್ಟ್ ಅದನ್ನು ನಾವು ಪರ್ಸೆಂಟೇಜ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಸಬ್ಜೆಕ್ಟ್ಗಳನ್ನು ಹಾಕಿದ್ದೀನಿ ಸ್ನೇಹಿತರೆ. ಇಂಗ್ಲೀಷು, ಕನ್ನಡ, ಮ್ಯಾಥ್ಸು, EVS, ಗ್ರ್ಯಾಂಡ್ ಟೋಟಲ್ಲು, ಪರ್ಸೆಂಟೇಜು, ಆಮೇಲೆ ಗ್ರೇಡು ಅದನ್ನು ಹಾಕಿ ನೆಕ್ಸ್ಟ್ ಅಟೆಂಡೆನ್ಸ್ ಅಂತ ಹಾಕಿದ್ದೀನಿ. ನೋಡಿ ಈ ಥರ ನೀವು ಬರ್ಕೊಂಡ್ಬಿಟ್ರೆ ಎಲ್ಲ ವಿದ್ಯಾರ್ಥಿಗಳದ್ದು ಬರ್ಕೊಂಡ್ರೆ ತುಂಬ ಸರಳ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.